ರೇಡಿಯೋ ಪಾಠ. ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ರೇಡಿಯೋ ಪಾಠ. ಜನಧ್ವನಿ ರೇಡಿಯೋ ಕಾರ್ಯಕ್ರಮ ಕೇಳುಗರೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಗಿರಿಜಾ ಎನ್. ನಾನು ಸರ್ಕಾರಿ ಬಾಲಿಕಾ ಪ್ರೌಢಶಾಲೆ ಹೆಚ್.ಡಿ. ಕೋಟೆ ಇಲ್ಲಿ ಹಿಂದಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. आज हम रेडियो पाठ में एसएसएलसी तृतीय भाषा हिंदी विषय में 14वीं पद्य पाठ सूर शाम नामक सूरदास जी का पद को सीखेंगे. पहले सूरदास जी का छोटा परिचय प्राप्त करेंगे. सूरदास जी एक संत कवि, भक्त कवि, हिंदी साहित्य में सूर्य मानते हैं. सगुण भक्ति धारा के कृष्ण भक्ति शाखा के प्रमुख कवि हैं. तो चलिए बच्चों, पुस्तक में सूरदास जी का छोटा परिचय सीखेंगे. सूरदास सन 1540 से 1642 तक. भक्त कवि सूरदास हिंदी साहित्य आकाश के सूर्य माने जाते हैं. ಹಾಗಂದರೆ ಭಕ್ತ ಕವಿಯಾದಂಥ ಸೂರದಾಸರು ಹಿಂದಿ ಸಾಹಿತ್ಯದ ಆಕಾಶದಲ್ಲೇ ಸೂರ್ಯನಿದ್ದ ಹಾಗೆ. इन्हें भक्ति काल की सगुण भक्ति धारा की कृष्ण भक्ति शाखा के प्रवर्तक माना जाता है. ಇವರು ಭಕ್ತಿ ಕಾಲದಲ್ಲಿ ಬರುವಂತಹ ಸಗುಣ ಭಕ್ತಿ ಧಾರೆಯ ಕೃಷ್ಣ ಭಕ್ತಿ ಶಾಖೆಯ ಪ್ರವರ್ತಕರು ಆಗಿದ್ದಾರೆ. ಮಕ್ಕಳೇ, ಭಕ್ತಿ ಕಾಲ ಅಂದ ತಕ್ಷಣ ನಾವು ಹಿಂದಿ ಸಾಹಿತ್ಯದ ಕಾಲಘಟ್ಟಗಳನ್ನು ನಾವು ತಿಳ್ಕೊಳ್ಳೋದು ಅವಶ್ಯಕ. ಹಿಂದಿ ಸಾಹಿತ್ಯದಲ್ಲಿ 4 ಕಾಲಗಳಿವೆ. ಮೊದಲನೇದು ಆದಿಕಾಲ, ಎರಡನೆಯದು ಭಕ್ತಿಕಾಲ, ಮೂರನೇದು ರೀತಿಕಾಲ, ಹಾಗೆ 4ನೇದು ಆಧುನಿಕ ಕಾಲ. ಈ ಭಕ್ತಿ ಕಾಲದಲ್ಲಿ ಮತ್ತೆ 2 ಶಾಖೆಗಳು ಇವೆ. ಒಂದು ರಾಮಭಕ್ತಿ ಶಾಖೆ, ಇನ್ನೊಂದು ಕೃಷ್ಣ ಭಕ್ತಿ ಶಾಖೆ. ಮಕ್ಕಳೇ, ನೀವೀಗಾಗಲೇ ರಾಮಭಕ್ತಿ ಶಾಖೆಯ ಪ್ರಮುಖ ಕವಿಗಳಾದಂತಹ ತುಳಸಿದಾಸ್ ಅವರ ಬಗ್ಗೆ ಈಗಾಗಲೇ ತುಳಸಿಕೆ ದೋಹೆ ಅನ್ನೋ ಪದ್ಯದಲ್ಲಿ ತಿಳ್ಕೊಂಡಿದ್ದೀರಾ. ಈಗ ಕೃಷ್ಣ ಭಕ್ತಿ ಶಾಖೆಯ ಪ್ರಮುಖ ಕವಿಗಳಾದ ಸೂರದಾಸ್ ಬಗ್ಗೆ ಈಗ ತಿಳ್ಕೊಳ್ತಾ ಇದ್ದೀವಿ. ಈ ಸಗುಣ ಭಕ್ತಿ ಧಾರೆ ಅಂದ್ರೇನು ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ಈ ಭಕ್ತಿ ಕಾಲದಲ್ಲಿ ಇದ್ದಂತಹ 2 ಧಾರೆಗಳು, ಒಂದು ಸಗುಣ ಭಕ್ತಿಧಾರ, ಇನ್ನೊಂದು ನಿರ್ಗುಣ ಭಕ್ತಿಧಾರ. ಸಗುಣ ಭಕ್ತಿಧಾರ ಅಂದರೆ ಮೂರ್ತಿ ಪೂಜೆಯನ್ನು ಮಾಡ್ತಿದ್ದಂಥದ್ದು. ಇನ್ನು ನಿರ್ಗುಣ ಭಕ್ತಿಧಾರ ಅಂದರೆ ಮೂರ್ತಿ ಪೂಜೆ ಇಲ್ಲದೇ ಇರೋದು. ಈ ಸಗುಣ ಭಕ್ತಿಧಾರದಲ್ಲಿ ಬರುವಂತಹ ಕವಿಗಳು ಯಾರಪ್ಪ ಅಂದರೆ ತುಳಸಿದಾಸರು, ಸೂರದಾಸರು ಮತ್ತು ಮೀರಾಬಾಯಿ. ಇನ್ನು ನಿರ್ಗುಣ ಭಕ್ತಿಧಾರೆಯಲ್ಲಿ ಬಂದಂಥ ಕವಿಗಳು ಕಬೀರ್ ದಾಸರು, ರಹೀಮರು. ಹೀಗೆ ಈ ಸಗುಣ ಭಕ್ತಿಧಾರೆಯಲ್ಲಿ ಶ್ರೀಕೃಷ್ಣನನ್ನು ಕುರಿತು ಅನೇಕ ಪದಗಳನ್ನು ಸೂರದಾಸರು ಹಾಡಿದ್ದಾರೆ. इनका जन्म उत्तर प्रदेश के रनकता गांव में सन 1540 को हुआ था. ಈ ಸೂರದಾಸರು ಜನಿಸಿದ್ದು ಉತ್ತರ ಪ್ರದೇಶದಲ್ಲಿ ರುನಕತಾ ಎಂಬ ಹಳ್ಳಿಯಲ್ಲಿ 1540ನೇ ಇಸ್ವಿಯಲ್ಲಿ ಜನಿಸ್ತಾರೆ. इनकी प्रमुख रचनाएं हैं सूर सागर, सूर सारावली एवं ಸಾಹಿತ್ಯ ಲಹರಿ. ಇವರು ರಚಿಸಿದಂತಹ ಪ್ರಮುಖ ಕೃತಿಗಳು ಯಾವುದಪ್ಪ ಅಂದರೆ सूर सागर, सूर सारावली ಹಾಗೂ ಸಾಹಿತ್ಯ ಲಹರಿ. इनकी मृत्यु सन 1642 को हुई.
ಇವರ ಮರಣ ಆದದ್ದು 1642 ईस्वीಯಲ್ಲಿ। इनके काव्यों में वात्सल्य, श्रृंगार तथा भक्ति का त्रिवेणी संगम हुआ है। ಇವರ ಕಾವ್ಯಗಳಲ್ಲಿ ನಾವು ಮುಖ್ಯವಾಗಿ 3 ಗುಣಗಳ ಸಂಗಮ ಇರುತ್ತೆ. ಆ 3 ಗುಣಗಳು ಯಾವಪ್ಪ ಅಂದರೆ ವಾತ್ಸಲ್ಯ, ಶೃಂಗಾರ ಮತ್ತು ಭಕ್ತಿ. ಇವುಗಳ ಮೇಲೆ ಅವರ ಎಲ್ಲ ಪದಗಳು ರಚನೆಗೊಂಡಿವೆ. ಮಕ್ಕಳೇ, ಇದುವರೆಗೂ ನಾವು ಕವಿ ಪರಿಚಯನ ತಿಳ್ಕೊಂಡಿದ್ವಿ. ಈಗ ಪದ್ಯದ ಬಗ್ಗೆ ನೋಡೋಣ. ಇದನ್ನು ಪದ್ಯ ಅನ್ನೋಕ್ಕಿಂತ ಪದ ಅಂತ ನಾವಿಲ್ಲಿ ಕರಿತೀವಿ. ಹಾಗಾದರೆ ಪದ ಅಂದರೆ ಏನು? ಪದ ಇದು ಕಾವ್ಯದ ಒಂದು ಶೈಲಿ. ಸಂತರು ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಲು ಈ ಪದಶೈಲಿಯನ್ನು ಬಳಕೆ ಮಾಡ್ತಾಯಿದ್ರು. ಇದನ್ನು ಲೋಕಗೀತೆ ಅಂತಲೂ ನಾವು ಕರಿಬಹುದು. ಈ ಪದಗಳ ರಚನೆಯು ಗೇಯ ಶೈಲಿಯಲ್ಲಿ ಆಗ್ತಾಯಿತ್ತು. ಇಲ್ಲಿ ಸೂರದಾಸರು ಬ್ರಜಭಾಷೆಯಲ್ಲಿ ಈ ಒಂದು ಪದವನ್ನು ರಚಿಸಿದ್ದಾರೆ. ಬ್ರಜಭಾಷೆ ಅಂದರೆ ಅದು ಒಂದು ಗ್ರಾಮೀಣ ಶೈಲಿ. ಆಗ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಬಳಕೆಯಲ್ಲಿದ್ದಂತಹ ಭಾಷೆಯಾಗಿತ್ತು. ಹಾಗಾದರೆ ಈ ಪದದಲ್ಲಿ ಸೂರದಾಸರು ಏನು ಹೇಳ ಹೊರಟಿದ್ದಾರೆ ನೋಡೋಣ ಬನ್ನಿ. ಬಚ್ಚೋ ಸ್ವಭಾವಸೆ ಭೂಲೆ ಹೋತೆ ಹೇ. ಈ ಮಕ್ಕಳು ಸ್ವಭಾವದಲ್ಲಿ ಮುಗ್ಧರಾಗಿರ್ತಾರೆ. वे हमेशा अपने माता पिता से, अपने भाई बहन और मित्रों की कुछ ना कुछ शिकायत करते रहते हैं. ಮಕ್ಕಳು ತನ್ನ ತಂದೆ ತಾಯಿ, ಅಕ್ಕ ಮತ್ತು ಅಣ್ಣ, ಮಿತ್ರರ ಬಗ್ಗೆ ಏನಾದರೂ ಒಂದು ದೂರುಗಳನ್ನು ತಂದು ತಂದೆ ತಾಯಿ ಹತ್ರ ಹೇಳ್ತಾ ಇರ್ತಾರೆ. ಅಂದರೆ ಕಂಪ್ಲೇಂಟ್ಗಳನ್ನ ಹೇಳ್ತಾ ಇರ್ತಾರೆ. ಉನ್ಕಾ ಬಾಲ ಸಹಜ ಸ್ವಭಾವ ದೇಖಕರ್ ಬಡೋಂಕೋ ಹಸ್ಸಿ ಆತಿ ಹೇ. ಈ ರೀತಿ ಮಕ್ಕಳ ಈ ಬಾಲ ಸಹಜವಾದಂತಹ ಸ್ವಭಾವವನ್ನು ನೋಡಿದಂತಹ ದೊಡ್ಡವರಿಗೆ, ಅವರು ಹೇಳುವಂಥ ಕಂಪ್ಲೇಂಟ್ ಕೇಳಿದಂಥ ದೊಡ್ಡವರಿಗೆ ನಗು ಬರ್ತಾ ಇರುತ್ತೆ. ಹಾಗೆ ಪುಚ್ಕಾರ್ಕರ್ ಸಾಂತ್ವನ ದೇತೆ ಹೇ. ಹಾಗೆ ಅದನ್ನು ಕೇಳಿಸ್ಕೊಂಡಂಥ ದೊಡ್ಡವರು ಸಾಂತ್ವನನ ಹೇಳ್ತಾರಂತೆ, ಅಂದರೆ ಸಮಾಧಾನದ ಮಾತುಗಳನ್ನು ಹೇಳ್ತಾರೆ. माँ और बेटे के ऐसे सहज संबंध की कल्पना कर सूरदास जी ने अपने इस पद में उसका मार्मिक चित्रण किया है. ಇಲ್ಲಿ ಸೂರದಾಸರು ತಾಯಿ ಹತ್ರ ಬಂದು ಮಗ ಹೇಳುವಂತಹ ದೂರುಗಳನ್ನು ಕೇಳಿಸಿಕೊಂಡಂತಹ ತಾಯಿಯು ಹೇಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾಳೆ ಅನ್ನುವ ಕಲ್ಪನೆಯನ್ನು ಸೂರದಾಸರು ತುಂಬ ಚೆನ್ನಾಗಿ ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. प्रस्तुत पद में कवि सूरदास ने कृष्ण की बाल लीला का वर्णन करते हुए उसके स्वभाव, भोलेपन एवं माता यशोदा की वात्सल्य का सुंदर चित्रण किया है. ಈ ಪ್ರಸ್ತುತ ಪದದಲ್ಲಿ ಕವಿ ಸೂರದಾಸರು ಕೃಷ್ಣನ ಬಾಲಲೀಲೆಯ ವರ್ಣನೆಯನ್ನು ಮಾಡುತ್ತಾ ಅವನ ಸ್ವಭಾವ, ಮುಗ್ಧತೆ ಹಾಗೂ ತಾಯಿ ಯಶೋದಾಳ ವಾತ್ಸಲ್ಯದ ಸುಂದರ ಚಿತ್ರಣ ಮಾಡಿದ್ದಾರೆ. ಮಕ್ಕಳೇ, ಇದುವರೆಗೂ ನಾವು ಪದದ ಆಶಯದ ಬಗ್ಗೆ ಪರಿಚಯ ಮಾಡಿಕೊಂಡ್ವಿ. ಈಗ ಈ ಪದದ ವಿವರಣೆಯನ್ನು ತಿಳಿಯೋ ಮುನ್ನ ಈ ಪದ್ಯಭಾಗವನ್ನು ಒಮ್ಮೆ ರಾಗವಾಗಿ ಹಾಡೋಣ ಬನ್ನಿ. मैया मोई दाऊ बहुत की जायो, मोसो कहत मोल को लीनो तो ही जसमति कब जायो. मैया मोही दाऊ बहुत की जायो, मोसो कहत मोल को लीनो तो ही जसमति कब जायो. कहाँ कहो इहिरिस के मार खेलन हो नहीं जात. कहाँ कहो इहिरिस के मार खेलन हो नहीं जात. पुनि पुनि कहता कौन है माता को है तुमरो तात. पुनि पुनि कहता कौन है माता को है तुमरो तात. मैया मोही दाऊ बहुत की जायो, मोसो कहत मोल कलीनो तो ही जसमति कब जायो.
गोरे नंद जसोदा गोरी तुमकत श्याम शरीर, गोरे नंद जसोदा गोरी तुमकत श्याम शरीर। चुटकी दई दे हसत ग्वाल सब सिकई देत बलभीर, चुटकी दई दई हसत ग्वाल सब सिकई देत बलभीर। मैया मोही दाऊ बहुत खिजायो, मूसो कहत मोल कलीनो तोई जसमति कब जायो। तू मोही को मारन सीखी दाऊई कबऊ न खीजय, तू मोही को मारन सीखी दाऊई कबऊ न खीजय। मोहन को मुकरिस समेत लग जसमति सुनि सुनि रीजय, मोहन को मुकरिस समेत लखी जसमति सुनि सुनि रीजय। मैया मोही दाऊ बहुत खिजायो, मूसो कहत मोल कलीनो तोई जसमति कब जायो। सुनहु कान बलभद्र चबाई जन्मत ही को धूत, सुनहु कान बलभद्र चबाई जन्मत ही को दूत। सूर श्याम मोही गोधन की सौहौ माता तू पूत, सूर श्याम मोही गोधन की सौहौ माता तू पूत। मैया मोही दाऊ बहुत खिजायो, मूसो कहत मोल कलीनो तोई जसमति कब जायो। ओ मैया मोही दाऊ बहुत खिजायो, ओ मैया मोही दाऊ बहुत खिजायो। मोसो कहत मोल कौलीनो तो ही जसमति कब जायो। मैया मोही दाऊ बहुत खिजायो। कहा करो इहरिस के मारे, कहा करो इहरिस के मारे खेलन हो नहीं जात। पुनि पुनि कहत कौन है माता को है तेरो तात। तो मैया मोही दाऊ बहुत खिजायो। गोरे नंद जसोदा गोरी, गोरे नंद जसोदा गोरी तुम कत श्यामल गात। चुटकी दे दे ग्वाल नचावत हंसत सबे मुस्कात। तो मैया दाऊ बहुत खिजायो। मोही को मारन सीखी, तू मोही को मारन सीखी दाऊ ही कबहु न खींचे। मोहन मुखरिस की ये बात जसमति सुनी सुनी रीझे। ओ मैया दाऊ बहुत खिजायो। सुनहु कान बलभद्र चबाई, सुनहु कान बलभद्र चबाई जन्मत ही को धूत। सूर श्याम मोहि गोधन की सौ, सूर श्याम मोहि गोधन की सौ हो माता तू पूत।
ಮಕ್ಕಳೇ, ಈಗ ಪದ್ಯದ ಸಾಲುಗಳನ್ನು ಓದುತ್ತಾ ಹಾಗೆ ಅದರ ಅರ್ಥ ವಿವರಣೆಯನ್ನು ತಿಳಿಯೋಣ ಬನ್ನಿ. ಸೂರ್ ಶ್ಯಾಮ್. ಸೂರ್ ಅಂದರೆ ಸೂರ್ದಾಸ್, ಶ್ಯಾಮ್ ಅಂದರೆ ಕೃಷ್ಣ, ಅಂದರೆ ಸೂರ್ದಾಸರ ಶ್ಯಾಮ. ಈ ಪದದಲ್ಲಿ ಮುಖ್ಯವಾಗಿ 3 ಪಾತ್ರಗಳು ಬರ್ತವೆ. ಮೊದಲನೇದು ತಾಯಿ ಯಶೋಧ, ಎರಡನೇದು ಕೃಷ್ಣ ಹಾಗೂ ಬಲರಾಮ. ಈ ಒಂದು ಸಂದರ್ಭನ ನಾವು ಹೇಳಬೇಕಂದ್ರೆ, ಶ್ರೀಕೃಷ್ಣ ಇಲ್ಲಿ ತಾಯಿಯಾದಂಥ ಯಶೋಧಳ ಹತ್ರ ಬಂದು ತನ್ನ ಅಣ್ಣನಾದ ಬಲರಾಮನ ವಿರುದ್ಧ ಚಾಡಿ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಯಶೋಧ ಮಾತೆ ಶ್ರೀಕೃಷ್ಣನ ಸಾಕು ತಾಯಿ, ತಂದೆ ನಂದ. ಈ ಶ್ರೀಕೃಷ್ಣನ ನಿಜವಾದ ತಂದೆ ತಾಯಿ ವಸುದೇವ ಮತ್ತು ದೇವಕಿ. ಇಲ್ಲಿ ಅಣ್ಣ ಬಲರಾಮನ ಬಗ್ಗೆ ಹೇಗೆಲ್ಲ ಅವನು ದೂರನ್ನು ಕೊಡ್ತಾನೆ ಅನ್ನೋದನ್ನ ನೋಡೋಣ. ಮಯ್ಯ ಮೋಹಿ ದಾವು ಬಹುತು ಕಿಜಾಯು. ಮಯ್ಯ ಅಂದರೆ ಅಮ್ಮ ಅಂತ. ಮೋಹಿ ಅಂದರೆ ಮುझे, ನನಗೆ. ದಾವು ಅಂದರೆ ಭಯ್ಯ, ಅಣ್ಣ. ಬಹುತ್ ಅಂದರೆ ಬಹಳ. ಕಿಜಾಯು ಅಂದರೆ ಚಿಡಾನ ಅಂತ, ಅಂದರೆ ರೇಗಿಸೋದು. ಅಮ್ಮ, ನನಗೆ ಅಣ್ಣ ಬಹಳ ರೇಗಿಸುತ್ತಾನೆ. ಮೋಸೋ ಕಹತ ಮೂಲಕೊ ಲೀನೋ ತೋಹಿ ಜಸುಮತಿ ಕಬು ಜಾಯೋ. ಮೋಸು ಅಂದರೆ ಮುಜ್ಸೆ, ನನಗೆ. ಕಹತ ಅಂದರೆ ಕಹೋ, ಹೇಳ್ತಾನೆ. ಮೂಲ್ ಅಂದರೆ ಧಾಮ್, ಬೆಲೆ ಅಂತ. ಲೀನು ಅಂದರೆ ಕೊಂಡ್ಕೊಳ್ಳೋದು. ತೋಹಿ ಅಂದರೆ ತುಜೆ, ನಿನಗೆ. ಜಸುಮತಿ ಅಂದರೆ ಯಶೋಧ. ಕಬ್ ಯಾವಾಗ, ಜಾಯೋ ಜನ್ಮದಿಯ ಅಂದರೆ ಅಮ್ಮ, ನನಗೆ ಅಣ್ಣ ಹೇಳ್ತಾನೆ, ನನ್ನನ್ನು ನೀನು ಬೆಲೆ ಕೊಟ್ಟು ತಂದಿದ್ದೀಯಂತೆ, ನೀನು ನನಗೆ ಜನ್ಮ ನೀಡಿಲ್ಲವಂತೆ. ಕಹೋ ಇಹಿ ರಿಸಕೆ ಮಾರೆ ಕೇಲನ ಹೌ ನಹಿ ಜಾತ್. ಕಹೋ ಕ್ಯೂ ಕಹೋ, ಏನು ಹೇಳಲಿ. ಇಹಿ ರಿಸಕೆ, ಈ ರಿಸ್ ಅಂದರೆ ಕ್ರೋಧ ಅಂದರೆ ಕೋಪ. ಮಾರೆ ಅಂದರೆ ಕಾರಣ. ಖೇಲನ ಅಂದರೆ ಆಟ. ಹೌ ನಹಿ ಜಾತ್ ಅಂದರೆ ಹೋಗಲ್ಲ. ಅಂದರೆ ಇಲ್ಲಿ ಹೇಳ್ತಾನೆ, ಏನು ಹೇಳಲಿ ಅಮ್ಮ, ಈ ಸಿಟ್ಟಿನಿಂದಲೇ ನಾನು ಅಣ್ಣನ ಜೊತೆ ಆಟ ಆಡಲು ಹೋಗೋದಿಲ್ಲ. ಅಣ್ಣನ ಮೇಲೆ ನನಗೆ ಕೋಪ ಬಂದಿದೆ, ಹಾಗಾಗಿ ನಾನು ಆಟ ಆಡಲು ಹೋಗೋಲ್ಲ. ಪುನಿ ಕಹತ ಕೌನು ಹೇ ಮಾತಾ ಕೋಹೈ ತುಮರೋ ತಾತ್. ಪುನಿ ಅಂದರೆ ಪುನಃ. ಕಹತ ಹೇಳ್ತಾನೆ, ಕೌನು ಹೇ ಮಾತಾ ಯಾರು ನಿನ್ನ ತಾಯಿ, ಕೋಹೈ ತುಮರೋ ತಾತ ಅಂದರೆ ಪಿತ, ತಂದೆ. ಯಾರು ನಿನ್ನ ತಂದೆ. ಅಮ್ಮ, ಅಣ್ಣ ನನಗೆ ಪುನಃ ಹೇಳ್ತಾನೆ, ಯಾರು ನಿನ್ನ ತಾಯಿ, ಯಾರು ನಿನ್ನ ತಂದೆ. ಈ ರೀತಿ ಅಣ್ಣ ನನ್ನನ್ನು ರೇಗಿಸ್ತಿದ್ದಾನೆ. ಗೋರೆ ನಂದ ಜಸೋದಾ ಗೋರಿ ತುಮಕತ ಶ್ಯಾಮ ಶರೀರ್. ಗೋರೆ ಅಂದರೆ ಸಫೇದ್ ಅಂದರೆ ಬಿಳುಪು, ಬಿಳಿ ಬಣ್ಣ. ಜಸೋದಾ ಗೋರಿ ಅಂದರೆ ಯಶೋಧ, ಬಿಳಿ ಬಣ್ಣ. ತುಮಕತ ಶ್ಯಾಮ ಶರೀರ್, ನೀನು. ಕಥಾ ಅಂದರೆ ಕಿತನ, ಎಷ್ಟೊಂದು. ಶ್ಯಾಮ ಶರೀರ್, ಶ್ಯಾಮ ಅಂದರೆ ಕಾಲ ಅಂತ, ಕಪ್ಪು ಬಣ್ಣ. ಶರೀರ ಅಂದರೆ ಶರೀರ. ಇಲ್ಲಿ ಅಣ್ಣ ಹೇಳ್ತಾನೆ, ತಾಯಿಯಾದ ಯಶೋಧಾಳು ಬಿಳುಪಾಗಿದ್ದಾಳೆ, ತಂದೆಯಾದ ನಂದನೂ ಬಿಳಿಯಾಗಿದ್ದಾನೆ, ನೀನು ಮಾತ್ರ ಇಷ್ಟೊಂದು ಕಪ್ಪಾಗಿದ್ದೀಯಾ, ಹಾಗಾಗಿ ನೀನು ಯಶೋದೆಯ ಮಗನಲ್ಲ ಅಂತ ಹೇಳ್ತಾ ಇದ್ದಾನೆ. ಚುಟಕಿ ದೈ ಹಸತ ಗ್ವಾಲ ಸಬು ಸಿಖೈ ದೇತ ಬಲಬೀರ್. ಚುಟಕಿ ಅಂದರೆ ಚಿಟಿಕೆ ಹೊಡೆಯೋದು. ದೈ ಅಂದರೆ ಹೊಡೆದು. ಹಸತ ಅಂದರೆ ನಗೋದು. ಗ್ವಾಲ ಅಂದರೆ ಗೋಪಾಲಕರು. ಸಬ್ ಸಿಖೈ ಎಲ್ಲರೂ ಕಲ್ತಿದ್ದಾರೆ. ಸಿಖೈ ಅಂದರೆ ಸಿಖಾನ. ದೇತ ಬಲಬೀರ್, ದೇತ ಈ ರೀತಿ ಕಲಿಸಿರೋದು ಯಾರು? ಬಲಬೀರ್ ಅಂದರೆ ಬಲರಾಮ್. ಅಮ್ಮ, ಅಣ್ಣ ಮತ್ತೆ ಹೇಳ್ತಾನೆ, ತಂದೆಯವರಾದ ನಂದರು ಬಿಳಿಯಾಗಿದ್ದಾರೆ, ಯಶೋಧನೂ ಬಿಳಿಯಾಗಿದ್ದಾರೆ, ನೀ ಯಾಕೆ ಇಷ್ಟೊಂದು ಕಪ್ಪಾಗಿರುವೆ? ಮತ್ತು ಚಿಟಕಿ ಹೊಡೆದು ಅಣಕಿಸುತ್ತಾರೆ ಅಮ್ಮ. ಗೊಲ್ಲ ಮಿತ್ರರೆಲ್ಲ ಅಣಕಿಸುತ್ತಾರೆ. ತಂದೆ ಯಾರು, ತಾಯಿ ಯಾರು,
ಇದನ್ನೆಲ್ಲ ಹೇಳ್ಕೊಟ್ರದು ಯಾರಮ್ಮ? ಆ ಬಲರಾಮಣ್ಣನೇ ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾನೆ. ಇದನ್ನೆಲ್ಲ ಕೇಳಿಸಿಕೊಂಡಂಥ ನನ್ನ ಮಿತ್ರರೆಲ್ಲರೂ ಚಟಕಿ ಹೊಡೆದು ನಗುತ್ತಾರಮ್ಮ. ತೂ ಮೋಹಿ ಕೋ ಮಾರನ್ ಸಿಕ್ಕಿ ದಾವುಯಿ ಕಬೂನ ಖೀ ಜೈ. ತೂ ನೀನು ಮೋಹಿ ಅಂದರೆ ನನ್ನನ್ನು ಮಾರನ ಸಿಕ್ಕಿ ಹೊಡೆಯುವುದನ್ನೇ ಕಲ್ತಿದ್ದೀಯ. ದಾವುಯಿ ಅಣ್ಣನಿಗೆ, ಕಬವು ಎಂದಿಗೂ, ನಾ ಕೀಜೈ ಅಂದರೆ ಸಿಟ್ಟು ಮಾಡ್ಕೊಳ್ಳದೇ ಇರೋದು. ನೀನಂತೂ ನನ್ನನ್ನೇ ಹೊಡೆಯೋದನ್ನು ಕಲ್ತಿದ್ದೀಯ. ಅಣ್ಣನ ಮೇಲೆ ಎಂದಿಗೂ ಕೋಪ ಮಾಡಿಕೊಳ್ಳಲ್ಲ. ಈ ರೀತಿ ಕೃಷ್ಣನು ತನ್ನ ತಾಯಿ ಮೇಲೇ ದೂರನ್ನು ಕೊಡ್ತಾ ಇದ್ದಾನೆ. ಮೋಹನಕೋ ಮುಖ ರಿಸ ಸಮೇತ ಲಕಿ ಜಸುಮತಿ ಸುನಿ ರೇಜೈ. ಈ ಮೋಹನ್ ಅಂದರೆ ಕೃಷ್ಣ, ಮುಖ ಅಂದರೆ ಅವನ ಮುಖ, ರಿಸ ಅಂದರೆ ಕ್ರೋಧ, ಕೋಪ, ಸಮೇತ ಲಕ್ಕಿ ಆ ಕೋಪಗೊಂಡಂತಹ ಲಕ್ಕಿ ಅಂದರೆ ನೋಡುತ್ತಾಳೆ, ಕೋಪಗೊಂಡ ಮುಖವನ್ನು ನೋಡ್ತಾಳೆ. ಜಸುಮತಿ ಸುನಿ ರೇಜೈ. ಆ ಯಶೋದ ಪುನಃ ಕೇಳಿಸ್ಕೊಂಡು ಮೋಹಿತಗೊಳ್ತಾಳೆ. ರೇಜೈ ಅಂದರೆ ಮೋಹಿತಗೊಳ್ಳೋದು ಅಂದರೆ ಸಂತೋಷ ಪಡ್ತಾಳೆ. ಆ ಮಗನ ಆ ಮುಗ್ಧ ಮಾತುಗಳನ್ನು, ಚಾಡಿ ಮಾತುಗಳನ್ನು ಕೇಳಿ ಸಂತೋಷಗೊಳ್ತಾಳೆ ತಾಯಿ. ಸುನಹು ಕಾನ್ಹ ಬಲಭದ್ರ ಚಬಾಯಿ ಜನುಮತ್ ಹೀ ಕೋದೋತ್. ಸುನಹು ಅಂದರೆ ಕೇಳಿಸಿಕೋ, ಸುನು. ಕಾನ್ಹ ಅಂದರೆ ಕೃಷ್ಣ. ಯಶೋದ ಕೃಷ್ಣನನ್ನು ಪ್ರೀತಿಯಿಂದ ಕಾನ್ಹ ಅಂತ ಕರೀತಿದ್ಲು. ಬಲಭದ್ರ ಚಬಾಯಿ, ಈ ಬಲಭದ್ರ ಅಂದರೆ ಬಲರಾಮ, ಚಬಾಯಿ ಅಂದರೆ ಚುಗಲ್ಕೋರ, ಚಾಡಿಕೋರ. ಕೇಳು ಕೃಷ್ಣ, ಈ ಬಲರಾಮ ಚಾಡಿಕೋರ. ಜನ್ಮತ ಹೀಕೋದೂತ್, ಜನ್ಮತ ಜನ್ಮಸೆ, ಜನ್ಮದಿಂದಲೂ ಹುಟ್ಟಿದಾಗಿಂದನೂ. ದೂತ ಅಂದರೆ ದುಷ್ಟ. ಅವನು ಹುಟ್ಟಿದಾಗಿಂದನೂ ದುಷ್ಟ, ಅವನ ಮಾತು ಕೇಳಬೇಡ ಅಂತ ಸಮಾಧಾನ ಹೇಳ್ತಾ ಇದ್ದಾಳೆ. ಸೂರು ಶ್ಯಾಮ ಮೋಹಿ ಗೋಧನ್ ಕಿ ಸೌ ಹೌ ಮಾತಾ ತೂಪೂತ್. ಸೂರಶ್ಯಾಮ್, ಇಲ್ಲಿ ಸೂರದಾಸರು ತಮ್ಮ ಅಂಕಿತವನ್ನು ಬಳಸ್ತಾರೆ. ಸೂರಸ್ಯ ಅಂದರೆ ಕೃಷ್ಣನಿಗೆ ತಾಯಿ ಹೇಳ್ತಾಳೆ, ಮೋಹಿ ಗೋಧನಕಿ ಸೌ. ನೋಡು, ಈ ಗೋಧನ ಅಂದರೆ ಹಸು, ಇಲ್ಲಿ ಗಾಯ ಅಂತ ಕರಿತೀವಿ. ಈ ಗೋಧನದ ಮೇಲೆ ಸೌ ಅಂದರೆ ಪ್ರತಿಜ್ಞೆ. ಈ ಗೋಧನದ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಹೌ ಮಾತಾ, ನಾನೇ, ಹೌ ಅಂದರೆ ಮೈ, ನಾನೇ ಮಾತಾ, ನಾನೇ ನಿನ್ನ ತಾಯಿ. ತೂ ಪೂತ್, ನೀನೇ ನನ್ನ ಪುತ್ರ. ಪೂತ್ ಅಂದರೆ ಪುತ್ರ. ಈ ಗೋಧನದ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನೇ ನಿನ್ನ ತಾಯಿ, ನೀನೇ ನನ್ನ ಮಗ. ಹೀಗೆ ಕೃಷ್ಣನನ್ನು ತಾಯಿ ಯಶೋದ ಸಮಾಧಾನ ಪಡಿಸುತ್ತಾಳೆ. ಮಕ್ಕಳೇ, ಈ ಪದ್ಯದಲ್ಲಿ ನಿಮಗೆ ಭಾವಾರ್ಥ ಕೊಟ್ಟಿದ್ದಾರೆ. ಈ ಭಾವಾರ್ಥ ಎಷ್ಟು ಸರಳವಾಗಿದೆ ಅಂದರೆ ಓದಿದರೆ ನಿಮಗೆ ಅರ್ಥ ಆಗುತ್ತೆ. ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಒಮ್ಮೆ ನೋಡೋಣ. प्रस्तुत पंक्तियों में भाई बलराम के प्रति कृष्ण की शिकायत का मोह का वर्णन किया गया है. कृष्ण अपनी माँ यशोदा से शिकायत करता है कि भाई मुझे बहुत चिढ़ाता है. वह मुझसे कहता है कि तुम्हें यशोदा माँ ने जन्म नहीं दिया है बल्कि मोल लिया है. इसी गुस्से के कारण उसके साथ मैं खेलने नहीं जाता. वह मुझसे बार बार पूछता है कि तुम्हारे माता पिता कौन हैं. वह यह भी कहता है कि नंद और यशोदा तो गोरे हैं, लेकिन तुम्हारा शरीर क्यों काला है. उसकी ऐसी हंसी मजाक उड़ा सुनकर मेरे सब ग्वाला मित्र चुटकी बजा कर हंसते हैं. उन्हें बलराम ने ही ऐसा करना सिखाया है. माँ, तुमने केवल मुझे ही मारना सीखा है और भाई पर कभी गुस्सा नहीं करती. कृष्ण के क्रोधयुक्त मुख को देखकर और उसकी बातों को सुनकर यशोदा खुश हो जाती हैं. वह कहती है, हे कृष्णा सुनो, बलराम जन्म से ही चुगलखोर हैं. मैं गोधन की कसम खाकर कहती हूँ
मैं ही तेरी माता हूँ और तुम मेरे पुत्र हो। इस पद में सूरदास ने बालकृष्ण के भोलेपन और यशोदा की वात्सल्य का मार्मिक चित्रण किया है. ಕೇಳಿದ್ರಲ್ಲ ಮಕ್ಕಳೇ, ಈ ಭಾವಾರ್ಥ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಓದಿದ ತಕ್ಷಣವೇ ಅರ್ಥ ಆಗುತ್ತೆ. ಸೊ ನೀವು ಭಾವಾರ್ಥವನ್ನು ಕಲಿತುಬಿಟ್ರೆ ಇಡೀ ಪ್ರಶ್ನೆಗಳಿಗೆ ಉತ್ತರವನ್ನು ಸುಲಭವಾಗಿ ನೀವು ಉತ್ತರಿಸಲು ಸಾಧ್ಯ ಆಗುತ್ತೆ. SSLC ಪರೀಕ್ಷೆಯಲ್ಲಿ ಈ ಒಂದು ಪದ್ಯದಲ್ಲಿ ಕೇಳಬಹುದಾದ ಪ್ರಶ್ನೆಗಳ ಕಡೆ ಗಮನ ಹರಿಸೋಣ ಬನ್ನಿ. ಈ ಒಂದು ಪದ್ಯದಲ್ಲಿ ಪರೀಕ್ಷೆಯಲ್ಲಿ ನಿಮಗೆ ಮಕ್ಕಳೇ 3 ಅಂಕದ ಅಂದರೆ ಒಟ್ಟಾರೆ 3 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ಅನುರೂಪತ ಅಂದರೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಉತ್ತರವನ್ನು ಬರೆಯೋದು. ಈ ಅನುರೂಪತ ಪ್ರಶ್ನೆಯಲ್ಲಿ 1 ಅಂಕಕ್ಕೆ ಬಂದೇ ಬರುತ್ತೆ. ಪದ್ಯದಿಂದ 1 ಕೇಳ್ತಾರೆ, ಇನ್ನು ಪಾಠದಿಂದ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ನೀವು ಅನುರೂಪತಕ್ಕೆ ಈ ಒಂದು ಪಾಠದಲ್ಲಿ ಬಂದಿರುವ ಅನುರೂಪತ 4 ಅನುರೂಪತ ಇದೆ, ಅದನ್ನು ನೀವು ಓದ್ಕೊಳ್ಳೇಬೇಕು. ಮತ್ತು 1 ವಾಕ್ಯದ ಪ್ರಶ್ನೆಗಳನ್ನು ಸಹ ಅನುರೂಪತವಾಗಿ ಅವರು ಕೇಳ್ಬೋದು. ಉದಾಹರಣೆಗೆ ರಾಮಭಕ್ತಿ ಶಕಕ್ಕೆ ಕವಿ ತುಳಸಿದಾಸ್, ಕೃಷ್ಣ ಭಕ್ತಿ ಶಕಕ್ಕೆ ಕವಿ ಡ್ಯಾಶ್, ಈ ರೀತಿ 1 ಅಂಕಕ್ಕೂ ಸಹ ಮಕ್ಕಳೇ ಇದನ್ನು ಕೇಳಬಹುದು. ಉದಾಹರಣೆಗೆ ಸೂರ್ ಶಾಮ್ ಪದಕ್ಕೆ ರಚಯಿತ್ ಕೌನ್ ಹೇ. ಅದೇ ರೀತಿ 2 ಅಂಕದ ಪ್ರಶ್ನೆಗಳನ್ನು ಸಹ ಕೇಳ್ತಾರೆ. ಅದರಲ್ಲಿ 8 ಪ್ರಶ್ನೆ ಇರುತ್ತೆ. ಅದರಲ್ಲಿ 1 ಪ್ರಶ್ನೆ ಈ ಪದ್ಯದಿಂದ ಖಂಡಿತ ಬಂದೇ ಬರುತ್ತೆ ಮಕ್ಕಳೇ. ಇಲ್ಲಿ ನಿಮ್ಮ ಪದ್ಯದಲ್ಲಿ ಒಟ್ಟಾರೆ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ 5 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನು ಖಂಡಿತ ಕೇಳ್ತಾರೆ. ಉದಾಹರಣೆಗೆ ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ಕ್ಯೂ ನಹಿ ಜಾನಾ ಚಾಹತಾ. 2ನೇ ಪ್ರಶ್ನೆ ಬಲರಾಮ್ कृष्ण के माता पिता के बारे में क्या कहता है. कृष्ण अपने माता यशोदा के प्रति क्यों नाराज है. बालकृष्ण अपनी माता से क्या क्या शिकायत करता है. यशोदा कृष्ण के क्रोध को कैसे शांत करती है. ಈ 5 ಪ್ರಶ್ನೆಯಲ್ಲಿ ಯಾವುದಕ್ಕಾದರೂ ಸರಿ ನೀವು ರೆಡಿಯಾಗಿರಬೇಕು. ಈ ಭಾವಾರ್ಥದಲ್ಲಿ 5 ಪ್ರಶ್ನೆಗಳಿಗೂ ಉತ್ತರ ಇದೆ ಮಕ್ಕಳೇ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮಕ್ಕಳೇ. ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂದರೆ, ಪದ್ಯಗಳಲ್ಲಿ ಮಾತ್ರ ಕವಿ ಪರಿಚಯಗಳನ್ನು ಪ್ರಶ್ನೆಗಳಾಗಿ ತೆಗಿತಾರೆ. ಉದಾಹರಣೆಗೆ ಅಭಿನವ ಮನುಷ್ಯ ಪದ್ಯ ಬರೆದಿರುವಂಥ ರಾಮಧಾರಿ ಸಿಂಹ ದಿನಕರ್ಜಿ ಬಗ್ಗೆ ಕೇಳ್ಬೋದು, ತುಳಸಿದಾಸ್ ಅವ್ರ ಬಗ್ಗೆ ಕೇಳ್ಬೋದು, ಇನ್ನು ಸೂರದಾಸ್ ಅವ್ರ ಬಗ್ಗೆ ಕೇಳ್ಬೋದು. ಹಾಗಾಗಿ ಈ 3 ಜನ ಕವಿಗಳ ಒಂದು ಪರಿಚಯವನ್ನು ನೀವು ಗಮನಿಸಿದರೆ ಬಹುಶಃ ನಿಮಗೆ ಮಾರ್ಕ್ಸ್ ಬರೋದಕ್ಕೆ ಸಹಾಯ ಆಗುತ್ತೆ. ಪರೀಕ್ಷೆ ಬರೆಯುತ್ತಿರುವ ಎಲ್ಲ ಮಕ್ಕಳಿಗೂ ಶುಭವಾಗಲಿ. ಇದುವರೆಗೂ ರೇಡಿಯೋ ಪಾಠ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಜನಧ್ವನಿ ರೇಡಿಯೋ ಕಾರ್ಯಕ್ರಮದ ಎಲ್ಲ ರೂವಾರಿಗಳಿಗೂ ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ರೇಡಿಯೋ ಪಾಠವನ್ನು ಕೇಳಿಸಿಕೊಂಡಂಥ ಎಲ್ಲ ಶ್ರೋತೃಗಣಗಳಿಗೂ ನನ್ನ ಧನ್ಯವಾದಗಳು. ಹಾಗೂ ಇದುವರೆಗೂ ರೇಡಿಯೋ ಪಾಠವನ್ನು ಕೇಳಿದಂಥ ಎಲ್ಲ ಕೇಳುಗರಿಗೂ ನನ್ನ ವಂದನೆಗಳು. ರೇಡಿಯೋ ಪಾಠ SSLC ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಪಾಠ.